ಕೆ ಶಿವಕುಮಾರ್ ರವರು ರಾಮನಗರದಲ್ಲಿ ಮಾತನಾಡಿದ ರೈತರ ಬಗ್ಗೆ ಕೋಪದಿಂದ ಮಾತನಾಡಿರುವುದಕ್ಕೆ ಎಲ್ಲೆಡೆ ರೈತರು ಹೋರಾಟವನ್ನು ಮಾಡುತ್ತಾ ಬರ್ತಾ ಇದ್ದಾರೆ. ನೀವು ಇದೇ ರೀತಿ ಮಾಡಿದರೆ ನಿಮ್ಮ ಸರ್ಕಾರವನ್ನು ಉರುಳಿಸುತ್ತೇವೆ ಎಂದು ರೈತರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ರೈತರ ಬಗ್ಗೆ ಮಾತನಾಡುವ ಮುಂಚೆ ಮಾತಿನಲ್ಲಿ ಎಚ್ಚರ ಇರಲಿ ಎಂದು ಎಚ್ಚರಿಕೆ ಕೊಟ್ಟ ರೈತರು. ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ. ನಮ್ಮ ನ್ಯೂಸ್ ಚಾನೆಲ್ ಎಲ್ಲ ವೀಕ್ಷಕರಿಗೂ ತುಂಬು ಹೃದಯದ ಧನ್ಯವಾದಗಳು. ಇದೇ ರೀತಿ ವಿಡಿಯೋಗಾಗಿ ನೋಡ್ತಾ ಇರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮೊನ್ನೆ ರಾಮನಗರದಲ್ಲಿ ಡಿ ಕೆ ಶಿವಕುಮಾರ್ ಅವರು ರೈತರು ಏನ್ ಮಾಡಕ್ಕಾಗುತ್ತೆ, ಧಿಕ್ಕಾರ ಹೇಳಿದರೆ ಮಾನ ಮರ್ಯಾದೆ ಇದ್ರೆ ಅದೇ ಫಲ ಸಾಗು, ಧಿಕ್ಕಾರಕ್ಕೆ ಎದುರ್ತಾರೆ. ಮಾನ ಮರ್ಯಾದೆ ಇಲ್ಲ ಅಂದ್ರೆ ನಾವೇನು ಮಾಡಕ್ಕಾಗಲ್ಲ. ಹಾಗಾಗಿ ರೈತರು ಧಿಕ್ಕಾರನ ಕೊಡ್ತೀವಿ, ಅಧಿಕಾರನ ಕೊಡ್ತೀವಿ. ಶಿವಕುಮಾರ್ ಅವರೇ, ಏನು ನೀವು 90,000 ಎಕರೆ ನೀವು ಆಕ್ರಮಣ ಮಾಡ್ಕೊಂಡು ಹೋಗಿದ್ರ, ಅಲ್ಲಿ ಎಲ್ಲ ಒಳ್ಳೆ ಭೂಮಿ ಇದೆ, ಫಲವತ್ತಾದ ಭೂಮಿ ಇದೆ, ಎಲ್ಲರೂ ಬೆಳೆ ಬೆಳೀತಾ ಇದ್ದಾರೆ. ಎಲ್ಲ ಅರ್ಧ ಎಕರೆ 1 ಎಕರೆ ಜಮೀನು ಇದೆ. ಅವರ ಭೂಮಿನ ಕಿತ್ಕೊಂಡು ಅವ್ರಿಗೆ ಎಲ್ಲಿ ಕೆಲಸ ಕೊಡ್ತೀರಾ? ಈಗಾಗಲೇ ಬೆಂಗಳೂರು ಗ್ರೇಟರ್ ಆಗಿದೆ, ಇನ್ಯಾವ ಗ್ರೇಟರ್ ಮಾಡಿ ಎಲ್ರಿಗೂ ಕಾಯಿಲೆ ತರ್ತೀರಾ? ಹಾಗಾಗಿ ನಿಮ್ಮ ಭೂತ ಏನಿದೆ ಅದು ಕಡಿಮೆ ಮಾಡಬೇಕು. ಇಂಥ ಮಾತುಗಳನ್ನ ನೀವು ಆಡಬಾರ್ದು. ನಿಮ್ಗೇನಾದ್ರು ಮಾನ ಮರ್ಯಾದೆ ಇದ್ರೆ ರೈತರ ಬಗ್ಗೆ ಒಳ್ಳೆ ಮಾತುಗಳನ್ನ ಆಡಿ. ನಿಮ್ಗೆ ಅದಕ್ಕೆ ರೈತರನ್ನ ಕೆಣಕಿ ಉಳಿದಂತ ಸರ್ಕಾರಗಳು ಯಾವುದೂ ಇಲ್ಲ. ಹಾಗಾಗಿ ನಿಮ್ಮ ಮುಂದಿನ ದಿನಗಳಲ್ಲಿ ನಾವು ಪಾಠವನ್ನ ಕಲಿಸಬೇಕಾಗುತ್ತೆ. ಶಿವಕುಮಾರ್ ಅವರೇ, ನಿಮ್ಗೆ ಏನು ನಿಮ್ಮತ್ರ ಜಮೀನಿದೆ, ನೀವು 10 ಕೋಟಿ ಗ್ರೇಟರ್ ಬೆಂಗಳೂರು ಮಾಡಿ, ಏನು ಇಡೀ ಇಂಡಿಯಾದಲ್ಲೇ ಅಷ್ಟು ದುಡ್ಡು ಮಾಡಿದ್ರೆ ಯಾತಿಗೆ ಅಷ್ಟು ದುಡ್ಡು ಕಳ್ಳತನದ ಮಾಡಿರೋ ದುಡ್ಡು. ಹಾಗಾಗಿ ರೈತರ ಬಗ್ಗೆ ಮಾತಾಡ್ಬೇಕಾದ್ರೆ ನಾಲ್ಗೆ ಹಿಡಿದು ಮಾತಾಡಿ. ಇಲ್ಲದ್ರೆ ನಿಮ್ಗೆ ಮುಂದಿನ ದಿನಗಳಲ್ಲಿ ನಿಮ್ ಸರ್ಕಾರ ನಾವು ತರಲ್ಲ. ನಿಮ್ಮ ಭ್ರಷ್ಟ ಸರ್ಕಾರವನ್ನ ಏನು ಶಿವಕುಮಾರ್ ಇದ್ರೆ ನೀವೆಲ್ಲರೂ ಲೂಟಿ ಹೊಡೆದು ದಬ್ಬಾಳಿಕೆ ಮಾಡಿ ರೌಡಿಸಂ ಮಾಡಿ ಸರ್ಕಾರನ ಮಾಡ್ತಾ ಇದ್ದೀರಾ. ಪೊಲೀಸು ಮತ್ತೆ ಅಧಿಕಾರನ ಇಟ್ಕೊಂಡು ನೀವು ದಬ್ಬಾಳಿಕೆ ಮಾಡ್ತೀರಾ. ನಿಮ್ಮ ಪೊಲೀಸು ನಿಮ್ಮ ಅಧಿಕಾರಕ್ಕೆ ನಾವು ಎದುರಲ್ಲ. ಯಾಕಂದ್ರೆ ಅಧಿಕಾರ ಕೊಟ್ಟಿರೋರೇ ನಾವು. ಅಲ್ಲಿ 2,500 ಎಕರೆ ಗೋಮಾಳ ಇದೆ. ಆ ಗೋಮಾಳ ತಿಂದು ಬೇಗಕ್ಕೋಸ್ಕರ ಮಾಡ್ತಾ ಇದ್ದೀರಾ. ಹಾಗಾಗಿ 1 ಇಂಚು ಭೂಮಿ ನಾವು ಕೊಡಲ್ಲ. ಇಡೀ ಕರ್ನಾಟಕದಲ್ಲಿ ಎಲ್ಲಾ ಕಡೆ ನೀವು ಭೂ ಕಬಳಿಕೆ ಮಾಡ್ತಾ ಇದ್ದೀರಾ. ಈಗಾಗಲೇ KID ಮೇಲೆ ಎಷ್ಟು ಭೂಮಿ ಇದೆ, ಇನ್ನು ಎಷ್ಟು ಮಾಡಬೇಕಾಗಿದೆ. ಹಾಗಾಗಿ ಕರ್ನಾಟಕದ ಯಾವುದೇ ಮೂಲೆಯಲ್ಲೂ ನಾವು ನಿಮ್ಗೆ 1 ಇಂಚಿನ ಭೂಮಿ ಕೊಡಲ್ಲ. ಸಿದ್ದರಾಮಯ್ಯನವರೇ, ಇಂಥ ಸಚಿವರನ್ನ ಇಟ್ಕೊಂಡು ನೀವು ಏನ್ ರಾಜಕೀಯ ಮಾಡ್ತೀರಾ, ಏನ್ ಅಧಿಕಾರ ಮಾಡ್ತೀರಾ? ಇಂಥ ಭ್ರಷ್ಟ, ಇಂಥ ರೌಡಿನ ಇಟ್ಕೊಂಡು ನೀವು ಏನು ಸರ್ಕಾರ ಮಾಡಕ್ಕಾಗುತ್ತಾ? ಹಾಗಾಗಿ ನೀವು ಮಾತ್ರ ವಾಪಸ್ ತಗೋಬೇಕು. ಧಿಕ್ಕಾರನೂ ಕೂಗ್ತೀವಿ, ಈಗ ಕೈಗೆ ಪೊರ್ಗೆನೂ ತಗೋತೀವಿ, ಬಾರ್ಗೋಲು ತಗೋತೀವಿ. ಹಾಗಾಗಿ ಮುಂದಿನ ದಿನಗಳ ರೈತರ ಬಗ್ಗೆ ಅಗೌರವ ಮಾತಾಡೋದನ್ನ ನೀವು ಬಿಟ್ಟು ಒಳ್ಳೆ ಆಳ್ವಿಕೆ ನಡೆಸಿ. ಇನ್ನು ಕೆಲವು 7 ವರ್ಷದಲ್ಲಿ ನಿಮ್ಗೆ ಹೆಂಗ್ ಇಳಿಸಬೇಕು ಅಂತ ನಮಗೆ ಗೊತ್ತು. ನೀವು ಇದೇ ತರ ಮುಂದುವರೆದ್ರೆ ನಿಮ್ ಸರ್ಕಾರ ಯಾವ್ದಾರ ಕಿತ್ತಾಕ್ಬೇಕು ಅಂತ ನಮಗೆ ಗೊತ್ತು. ಹಾಗಾಗಿ ಇಂಥ ಹೇಳಿಕೆಗಳನ್ನ ಮಾಡಬೇಡಿ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರಿಗೂ ಧನ್ಯವಾದ.